ಕಪಾಳ ಹೊಡೆದಿದ್ದಾರಲ್ಲ ಅವರು ಕೂಡ ಕ್ಷಮೆ ಕೇಳಬೇಕಾಗ್ತದೆ ಅವರ ಅಧಿಕಾರಿಗೆ. ಈಗ ಖಾದಿ ಸಮವಸ್ತ್ರದ ಮೇಲೆ ಕೈ ಮಾಡೋದು ಭಾಳ ದೊಡ್ಡ ಅಪರಾಧ. ಕೂಡ ಎಂ ಬಿ ಪಾಟೀಲ್ ಮಾಡಿದ್ರು ಕೂಡ ತಪ್ಪೇ, ನಾನು ಮಾಡಿದ್ರು ತಪ್ಪೇ ಅದು. ನಾನು ಸ್ಪಷ್ಟವಾಗಿ ನೀವು ಎಲ್ಲರೂ ಕೂಡ ಇದ್ದೀರಿ ಪ್ರೆಸ್ ಕಾನ್ಫರೆನ್ಸ್. ನಾನು ಸ್ಪಷ್ಟವಾಗಿಯೂ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ಹೇಳಿದ್ದೆ. ಅವತ್ತು ನಾನು ಅದನ್ನು ಕೂಡ ಹೇಳಿದೆ, ಸ್ವಲ್ಪ ಮನೆಯಲ್ಲಿ ನೋಡಿಸಿದಾಗ ಸ್ವಲ್ಪ ಮಾನ್ಯತೆ ಮಾಡ್ಕೋಬೇಕು. ಆವಾಗ ನಮಗೆ PPP ಮೆಡಿಕಲ್ ಕಾಲೇಜ್ ಬೇಡ, ಸರ್ಕಾರಿ ಆಗಬೇಕು. ಆಯಿತು, CM ಮಾಡಿದ್ರು, ಆಯಿತು ಹಾಗೆ ಮಾಡೋಣ, ಸ್ವಲ್ಪ ತಡ ಆಗ್ತದಂತೆ ಮುಖ್ಯಮಂತ್ರಿಗಳು ಹೇಳಿದರು. ಅದಾದ್ಮೇಲೆ ಇವ್ರು ಅರ್ಥ ಮಾಡ್ಕೋಬೇಕಾಗಿತ್ತು. ಅದಾದಮೇಲೆ ನಾನು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದೀನಿ. ನಾನು ಪತ್ರಿಕಾಗೋಷ್ಠಿ ಮಾಡಿ ಸ್ಪಷ್ಟವಾಗಿ ಹೇಳಿದ್ದೀನಿ, ಏನೂ ಇದು ಬಿಡಲಾದೆ ಒಂದೊಂದು ಶಬ್ದವನ್ನು ಕೂಡ ನಾನು ಅವ್ರಿಗೆ ಇದು ಮಾಡೋಂತ ಹೇಳಿದ್ದೀನಿ. ಮತ್ತು ಹೀಗಾಗಿ ಮತ್ತೆ ಯಾಕೆ ಇವ್ರು ಮುಂದುವರಿಸಿದಂಥದ್ದು? ಮತ್ತೊಂದು ಭೇಟಿ ಮಾಡ್ತೀನಿ ಅಂತ ಕೂಡ ಹೇಳಿದ್ದೀನಿ. 9ನೇ ತಾರೀಕಿಗೆ ಬರ್ತಾ ಇದ್ದಾರೆ ಬೆಟ್ರೋಗಿಗೂ ಕೂಡ ಭೇಟಿ ಮಾಡ್ತೀನಿ ಅವ್ರಿಗೆ. ನಾವು ಎಲ್ಲ ನನ್ನಲ್ಲಿ ಸ್ಪಷ್ಟತೆ ಇದೆ. ಆದರೆ ಇದನ್ನ ಸ್ಪಷ್ಟತೆ ಇದ್ಕೊಂಡ್ಮೇಲೆ ಮಾಡಿದ್ರೆ ಮತ್ತೆ ಅದಕ್ಕೆ ನನಗೆ ಗೊತ್ತಾಗಲ್ಲ ಅವ್ರ ಉದ್ದೇಶ ಏನಿದೆ ಅಂತ ಗೊತ್ತಾಗಲ್ಲ. ನನಗೆ ಗೊತ್ತಿಲ್ಲಪ್ಪ, ಅದು ಕಾನೂನುವಾಗಿ ಮತ್ತೆ ನೀವು ಪೊಲೀಸರಿಗೆ ಕಪಾಳ ಹೊಡೆದು ನಡೀತದ? ಅಲ್ಲ, ಪೊಲೀಸರು ಹತ್ತಿಕ್ಕುವಂತ ಪ್ರಯತ್ನ ಮಾಡೋದು ನನಗೆ ಅದು ಗೊತ್ತಿಲ್ಲ. ಆದ್ರೆ ಇಷ್ಟೇ, ನೀವು ಕೂಡ ಇದ್ದೀರಿ ಮಾಧ್ಯಮದವರು, ಈಗ ನಿಮ್ಗೆ ಯಾರ ಕಪಾಳಿಗೆ ಹೊಡೆದು ನಡೀತದ? ಸಮವಸ್ತ್ರ ಬಗ್ಗೆ ಇದ್ದವ್ರನ್ನ ಯಾರು ಬಿಟ್ಟು ಮಾಡ್ತದ? ಸ್ವಾಮೀಜಿನೇ ಇರಲಿ, ಯಾರೇ ಇರಲಿ, ಎಂ ಬಿ ಪಾಟೀಲ್ ನಾನು ಕಪಾಳಿಗೆ ಹೊಡೆದು ನಡೀತದ? ಯಾರು ಪೊಲೀಸ್ ಆಸ್ಪತ್ರೆ ಹೊಡೆದು ನಡೀತದ? ಅದೇನಾಗಿದೆ ನನಗೆ ಗೊತ್ತಿಲ್ಲ. ಅದು ಆಮೇಲೆ ಅದು ಆ ವಿಚಾರದಲ್ಲಿ ಇವತ್ತು ಸಹ ಜಿಲ್ಲಾ ಆಡಳಿತ ವಿಶೇಷ ಪೊಲೀಸ್ ವರಿಷ್ಠಾಧಿಕಾರಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಪ್ರಶ್ನೆ ಅದು ಅಲ್ಲ ಸರ್. ಚರ್ಚೆ ಮಾಡಿ ಟೆಂಟ್ ಅನ್ನ ಕಿತ್ತಿಸಿದ್ದಾರೆ ಸರ್. ಹೋರಾಟಗಾರರು ಹೇಳ್ತಿರಲ್ಲಪ್ಪ, ಇಷ್ಟೆಲ್ಲ ನಾನು ಹೇಳಿದ ಮೇಲೆ ಮತ್ತೆ ಅದ್ರೂ ಹೇಳಿದ್ದೀನಿ. ಮತ್ತೆ ಮುಖ್ಯಮಂತ್ರಿಗಳು ಕನಕಪುರ ಮೆಡಿಕಲ್ ಕಾಲೇಜ್ ಬಂದಾಗ ನಾವು ಮುಖ್ಯಮಂತ್ರಿಗಳು ನೆನಪು ಮಾಡ್ಕೊಟ್ಟಿದ್ದೀನಿ ಅಂತ ಕೂಡ ಹೇಳಿದ್ದೀನಿ. ಇಷ್ಟೆಲ್ಲ ಹೋರಾಟದ ಉದ್ದೇಶ ಏನು? ಹೋರಾಟ ಉದ್ದೇಶ ಏನು ಹೇಳಿ ನನಗೆ. ಅದಕ್ಕೆ ಮುಖ್ಯಮಂತ್ರಿಗಳ ಘೋಷಣೆ ಮಾಡಿಸ್ತೀನಿ ಅಂತ ನೀವು ಹೇಳಿದ್ರಿ. ಯಾರು ಮುಖ್ಯ ಹಾಗೆ ಇವತ್ತು ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ರೈಟಿಂಗ್ನಾಗ ಕೊಡ್ರಿ ಕ್ಯಾಬಿನೆಟ್ ಡಿಸಿಷನ್. ಇದು ಮಾಡ್ಲಿಕ್ಕೆ ಯಾವ ಸರ್ಕಾರಗಳು, ನಮ್ಮ ಸರ್ಕಾರ ಬಿಡಿ ಬೇರೆ ಸರ್ಕಾರ ಇದ್ರೂ ಕೂಡ ಮಾಡೋಕ್ಕಾಗೋದಿಲ್ಲ. ದಿವಸ 1,000 ಸ್ಟ್ರೈಕ್ ಆಗ್ತಾವೆ ರಾಜ್ಯದಲ್ಲಿ. ಎಲ್ಲರಿಗೂ ನೀವು ಬರ್ದು ಕೊಡ್ತೀರಾ? ಲಿಖಿತವಾಗಿ ಕೊಡ್ತೀರಾ? ದೇ ಆರ್ ಮಿಸ್ಗೈಡೆಡ್ ಪೀಪಲ್. ಆದ್ರೆ ಈಗೂ ಕೂಡ ಹೇಳ್ತೀನಿ, ನನಗೆ ಅವ್ರ ಬಗ್ಗೆ, ನಾನು ಹೋರಾಟಗಾರ ಬಗ್ಗೆ ನಾನು ಗೌರವ ಹೊಂದಿದ್ದೀನಿ. ಈಗೂ ಕೂಡ ಹೇಳ್ತೀನಿ, ಮುಖ್ಯಮಂತ್ರಿಗಳು ಬರ್ತಾರೆ 9 ತಾರೀಕಿಗೆ. ಮುಖ್ಯಮಂತ್ರಿಗಳು ಬಂದಾಗ ಒಂದು 12 ಮುಖಂಡರು ಯಾರಿದಾರ ಅವ್ರನ್ನ ಭೇಟಿ ಮಾಡಿಸೋದು ಮಾಡಿಸಿ ಮುಖ್ಯಮಂತ್ರಿಗಳು ನಮ್ಗೆ ಹೇಳಿಸ್ತೀವಿ. ಆದರೆ ನೀವು ರೈಟಿಂಗ್ನಾಗ ಕೊಡ್ರಿ, ಕ್ಯಾಬಿನೆಟ್ ಡಿಸಿಷನ್ ಮಾಡಿರಿ, ಈಗಲೂ ಆಗೋದಿಲ್ಲ, ಮುಂದೂ ಆಗೋದಿಲ್ಲ. ಮಾಡಿಸುವಂಥದ್ದು ಹೇಳಿದ ಮೇಲೆ ವಿಶ್ವಾಸ ಇರಬೇಕು, ನಂಬಿಕೆ ಇರಬೇಕಾಗ್ತದೆ. ಮುಖ್ಯಮಂತ್ರಿಯಿಂದ ಘೋಷಣೆ ಆಗ್ತದೆ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ, ಇಲ್ಲಪ್ಪ ನಾವು PPP ಮಾಡಲ್ಲ, ಸರ್ಕಾರಿ ಮಾಡ್ತೀವಿ, ಹಣಕಾಸಿನ ಲಭ್ಯತೆ ನೋಡ್ಕೊಂಡು ನಾವು ಮಾಡ್ತೀವಿ ಅಂತ ಆಯ್ತಲ್ಲ. ಅವ್ರ ಮೇಲೆ ಪ್ರಕರಣ ದಾಖಲಾಗಿದೆ ಸರ್, ಅದನ್ನು ನಾನು ಕೋರ್ಟ್ ಇದರಿಂದ ನನ್ನ ಎಸ್ ಪಿ ಜೊತೆ ಮಾತನಾಡ್ತೇನೆ. ಇವತ್ತು ನನಗೆ ಪ್ರೊಸೆಸ್ ಇರ್ತದೆ, ಮೋಸ್ಟ್ಲಿ ಕಾನೂನಾತ್ಮಕ ಪ್ರೊಸೆಸ್ ಇರ್ತದೆ. ಆ ಪ್ರೊಸೆಸ್ನಲ್ಲಿ ಅವ್ರಿಗೂ ಕೂಡ ಏನು ಸಹಾಯ ಮಾಡೋದು ಮಾಡೋಣ. ಅದು ಅವರು ಕೂಡ ಯಾರು